ವೃಷಭ ರಾಶಿಯ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಧಾನವಾಗಿ ಸಾಗುತ್ತಿದ್ದ ಒಂದು ವಿಷಯ ಇದೇ ವಾರದಲ್ಲಿ ಹೊಸ ತಿರುವು ಪಡೆಯುವ ಸಾಧ್ಯತೆಯಿದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶ ತಡವಾಗುತ್ತಿದೆ ಎಂದು ಬೇಸರಪಟ್ಟಿದ್ದರೆ ಈ ವಾರ ನಿಮ್ಮ ತಾಳ್ಮೆಗೆ ಉತ್ತರ ಸಿಗಬಹುದು. ಆದರೆ ನೆನಪಿಡಿ, ನಿಮ್ಮ ಪಾಲಿಗೆ ಬರುವ ಅವಕಾಶವನ್ನು ಗುರುತಿಸುವಷ್ಟು ಶಾಂತ ಮನಸ್ಸು ಕೂಡ ನಿಮ್ಮಲ್ಲಿರಬೇಕು. ಏಕೆಂದರೆ ಈ ವಾರ ನಿಮ್ಮ ಬಾಗಿಲಿಗೆ ಬರುವ ಪ್ರತಿಯೊಂದು ಅವಕಾಶವೂ ದೊಡ್ಡದಾಗಿ ಕಾಣುವುದಿಲ್ಲ. ಕೆಲವು ಅವಕಾಶಗಳು ಸಾಮಾನ್ಯ ರೂಪದಲ್ಲಿ ಬರುತ್ತವೆ, ಆದರೆ ಅವುಗಳ ಹಿಂದೆ ನಿಮ್ಮ ಭವಿಷ್ಯವನ್ನು ಬದಲಿಸುವ ಶಕ್ತಿ ಅಡಗಿರಬಹುದು. ಆಗಸ್ಟ್ 17ರಿಂದ ಆಗಸ್ಟ್ 23ರವರೆಗೆ ವೃಷಭ ರಾಶಿಯವರಿಗೆ ಸ್ಥಿರತೆ, ಆರ್ಥಿಕ ಸುಧಾರಣೆ ಮತ್ತು ಸಂಬಂಧಗಳಲ್ಲಿ ಹೊಸ ಅರಿವಿನ ವಾರವಾಗಲಿದೆ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿ ಇದ್ದ ಗೊಂದಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಒಂದು ನಿರ್ಧಾರ ತೆಗೆದುಕೊಳ್ಳಬೇಕೆಂದುಕೊಂಡು ಮುಂದೂಡುತ್ತಿದ್ದ ವಿಷಯದಲ್ಲಿ ಸ್ಪಷ್ಟತೆ ಬರಬಹುದು. ಹಿರಿಯರ ಸಲಹೆ, ಅನುಭವಿಗಳ ಮಾತು ಅಥವಾ ನಿಮ್ಮ ಹತ್ತಿರದ ವ್ಯಕ್ತಿಯ ಒಂದು ಸಣ್ಣ ಸೂಚನೆ ಕೂಡ ನಿಮಗೆ ಸರಿಯಾದ ದಾರಿಯನ್ನು ತೋರಿಸಬಹುದು. ಉದ್ಯೋಗದ ವಿಚಾರದಲ್ಲಿ ಈ ವಾರ ನಿಮ್ಮ ಪರಿಶ್ರಮ ಗಮನಕ್ಕೆ ಬರುವ ಸಾಧ್ಯತೆಯಿದೆ. ನೀವು ಮಾಡುತ್ತಿರುವ ಕೆಲಸವನ್ನು ಯಾರೂ ಗಮನಿಸುತ್ತಿಲ್ಲ ಎಂದುಕೊಂಡಿದ್ದರೆ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ವ್ಯಕ್ತಿ ಮುಂದೆ ಬರಬಹುದು. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಆತುರ ಬೇಡ. ನಿಮ್ಮ ಮಾತಿನಲ್ಲಿ ದೃಢತೆ ಇರಲಿ, ಆದರೆ ಕಠಿಣತೆ ಇರಬಾರದು. ಹೊಸ ಜವಾಬ್ದಾರಿ ನಿಮ್ಮ ಮೇಲೆ ಬರಬಹುದು. ಆರಂಭದಲ್ಲಿ ಅದು ಭಾರವಾಗಿ ಕಾಣಿಸಿದರೂ ಮುಂದೆ ಅದೇ ಜವಾಬ್ದಾರಿ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ವ್ಯಾಪಾರ ಮಾಡುವ ವೃಷಭ ರಾಶಿಯವರಿಗೆ ಈ ವಾರ ಹೊಸ ಸಂಪರ್ಕಗಳು ಬಹಳ ಮುಖ್ಯವಾಗುತ್ತವೆ. ಹಳೆಯ ಗ್ರಾಹಕರಿಂದ ಮತ್ತೆ ವ್ಯವಹಾರ ಬರಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣದ ವಿಷಯದಲ್ಲಿ ಚಲನೆ ಕಾಣಬಹುದು. ಹೊಸ ಒಪ್ಪಂದ ಅಥವಾ ಹೊಸ ಸಹಭಾಗಿತ್ವದ ಮಾತುಕತೆ ನಡೆಯುತ್ತಿದ್ದರೆ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಮುಂದುವರಿಯಿರಿ. ಕೇವಲ ಮಾತಿನ ಭರವಸೆಯನ್ನು ನಂಬಿ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ನಿಮ್ಮ ಅನುಭವವೇ ಈ ವಾರ ನಿಮ್ಮ ದೊಡ್ಡ ರಕ್ಷಕ. ಹಣಕಾಸಿನ ವಿಚಾರದಲ್ಲಿ ವಾರದ ಆರಂಭ ಸ್ವಲ್ಪ ಎಚ್ಚರಿಕೆಯದ್ದಾಗಿರಬಹುದು. ಅನಗತ್ಯ ಖರ್ಚುಗಳು ಒಂದರ ಹಿಂದೆ ಒಂದಾಗಿ ಎದುರಾಗಬಹುದು. ಆದರೆ ವಾರದ ಮಧ್ಯಭಾಗದಿಂದ ಹಣದ ಹರಿವಿನಲ್ಲಿ ಸುಧಾರಣೆ ಕಾಣುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ಬಾಕಿ ಇದ್ದ ಹಣ ಕೈ ಸೇರುವ ಸೂಚನೆಯಿದೆ. ಕುಟುಂಬದ ಅಗತ್ಯಕ್ಕಾಗಿ ಖರ್ಚು ಮಾಡುವ ಸಂದರ್ಭ ಬರಬಹುದು. ಅಂತಹ ಖರ್ಚುಗಳನ್ನು ಭಾರವೆಂದು ಭಾವಿಸಬೇಡಿ. ಆದರೆ ಇತರರಿಗಾಗಿ ಸಾಲ ಮಾಡುವುದು ಅಥವಾ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಹಣದ ಹೊಣೆ ಹೊರುವುದು ಈ ವಾರ ಸೂಕ್ತವಲ್ಲ. ವೃಷಭ ರಾಶಿಯವರೇ, ನಿಮ್ಮ ಕುಟುಂಬ ಜೀವನದಲ್ಲಿ ಈ ವಾರ ಒಂದು ವಿಶೇಷವಾದ ಬದಲಾವಣೆ ಕಾಣಬಹುದು. ನಿಮ್ಮ ಮಾತುಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದಿದ್ದ ವ್ಯಕ್ತಿಯೊಂದಿಗೆ ಮತ್ತೆ ಹತ್ತಿರವಾಗುವ ಅವಕಾಶ ಸಿಗಬಹುದು. ಮನೆಯಲ್ಲಿ ಹಿರಿಯರ ಆರೋಗ್ಯ ಅಥವಾ ಅಗತ್ಯಗಳ ಕಡೆ ಸ್ವಲ್ಪ ಹೆಚ್ಚಿನ ಗಮನ ನೀಡಿ. ನಿಮ್ಮ ಒಂದು ಮಾತು, ಒಂದು ಕರೆ ಅಥವಾ ನಿಮ್ಮ ಕೆಲವು ನಿಮಿಷಗಳ ಸಮಯವೇ ಕುಟುಂಬದ ಒಬ್ಬರ ಮನಸ್ಸಿಗೆ ದೊಡ್ಡ ನೆಮ್ಮದಿ ನೀಡಬಹುದು. ಮನೆಯಲ್ಲಿನ ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದೆ ಬಿಡುವುದು ಈ ವಾರ ನಿಮಗೆ ಬಹಳ ಒಳಿತು. ಪ್ರೀತಿಯ ವಿಚಾರದಲ್ಲಿ ಮನಸ್ಸಿನಲ್ಲಿ ಮೌನವಾಗಿ ಉಳಿಸಿಕೊಂಡಿರುವ ಭಾವನೆಗಳು ಹೊರಬರುವ ಸಾಧ್ಯತೆಯಿದೆ. ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಮಾತನಾಡಬಹುದು. ಕೆಲವು ವೃಷಭ ರಾಶಿಯವರಿಗೆ ಹಳೆಯ ತಪ್ಪು ತಿಳುವಳಿಕೆ ನಿವಾರಣೆಯಾಗಬಹುದು. ಆದರೆ ಪ್ರೀತಿಯಲ್ಲಿ ಗೆಲ್ಲಲು ಯಾವಾಗಲೂ ನಿಮ್ಮ ಮಾತೆ ಸರಿ ಎಂದು ಸಾಬೀತುಪಡಿಸಬೇಕೆಂದಿಲ್ಲ. ಕೆಲವೊಮ್ಮೆ ಎದುರಿನ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಕೇಳುವುದು ಕೂಡ ಪ್ರೀತಿಯ ಒಂದು ರೂಪ. ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಕುಟುಂಬದ ಮೂಲಕ ಒಳ್ಳೆಯ ಮಾತುಕತೆ ಆರಂಭವಾಗಬಹುದು. ವಿವಾಹಿತರು ಸಂಗಾತಿಯ ಭಾವನೆಗಳಿಗೆ ಹೆಚ್ಚು ಮಹತ್ವ ನೀಡಿದರೆ ದಾಂಪತ್ಯದಲ್ಲಿ ಆತ್ಮೀಯತೆ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷವಾಗಿ ಏಕಾಗ್ರತೆಯ ಅಗತ್ಯವಿದೆ. ನಿಮ್ಮ ಸಾಮರ್ಥ್ಯ ಕಡಿಮೆಯಾಗಿಲ್ಲ, ಆದರೆ ಮನಸ್ಸು ಹಲವು ವಿಷಯಗಳ ಕಡೆ ಚದುರುವ ಸಾಧ್ಯತೆಯಿದೆ. ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಅಧ್ಯಯನಕ್ಕೆ ತಯಾರಿ ನಡೆಸುತ್ತಿರುವವರು ದಿನದ ಆರಂಭದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ಒಂದು ವಿಷಯವನ್ನು ಪೂರ್ಣಗೊಳಿಸದೆ ಮತ್ತೊಂದಕ್ಕೆ ಹೋಗುವ ಅಭ್ಯಾಸವನ್ನು ಕಡಿಮೆ ಮಾಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ. ಇತರರ ಪ್ರಗತಿಯನ್ನು ನೋಡಿ ನಿಮ್ಮನ್ನು ನೀವು ಕಡಿಮೆ ಎಂದುಕೊಳ್ಳಬೇಡಿ. ನಿಮ್ಮ ದಾರಿ ನಿಮ್ಮದೇ. ಆರೋಗ್ಯದ ವಿಚಾರದಲ್ಲಿ ದೊಡ್ಡ ಆತಂಕದ ಸೂಚನೆ ಇಲ್ಲದಿದ್ದರೂ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಒತ್ತಡದಿಂದ ನಿದ್ರೆ ಕಡಿಮೆಯಾಗಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು, ಸಾಕಷ್ಟು ನೀರು ಕುಡಿಯುವುದು ಮತ್ತು ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿ ನೀಡುವುದು ಮುಖ್ಯ. ಹೆಚ್ಚು ಹೊತ್ತು ಕುಳಿತು ಕೆಲಸ ಮಾಡುವವರು ಮಧ್ಯೆ ಮಧ್ಯೆ ಸ್ವಲ್ಪ ನಡೆದು ಬನ್ನಿ. ಮನಸ್ಸಿನ ಒತ್ತಡವನ್ನು ಒಳಗೆ ಇಟ್ಟುಕೊಳ್ಳದೆ ಪ್ರಾರ್ಥನೆ, ಧ್ಯಾನ ಅಥವಾ ಪ್ರಕೃತಿಯ ನಡುವೆ ಕೆಲವು ಕ್ಷಣ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ಈ ವಾರ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಸಂದೇಶವೂ ಇದೆ. ವೃಷಭ ರಾಶಿಯವರೇ, ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರಿಸುವುದಿಲ್ಲ. ಆದರೆ ಅದರಿಂದ ದೇವರು ನಮ್ಮ ಮಾತನ್ನು ಕೇಳುತ್ತಿಲ್ಲ ಎಂದರ್ಥವಲ್ಲ. ಸರಿಯಾದ ಸಮಯಕ್ಕಾಗಿ ಕೆಲವು ಬಾಗಿಲುಗಳು ಮುಚ್ಚಲ್ಪಡುತ್ತವೆ. ನೀವು ಕಳೆದುಕೊಂಡ ಅವಕಾಶವೆಂದು ಭಾವಿಸಿದ್ದ ಒಂದು ವಿಷಯವೇ ಮುಂದೆ ನಿಮ್ಮನ್ನು ದೊಡ್ಡ ಸಂಕಷ್ಟದಿಂದ ಕಾಪಾಡಿರಬಹುದು. ಆದ್ದರಿಂದ ಈ ವಾರ ನಡೆದ ಪ್ರತಿಯೊಂದು ವಿಳಂಬವನ್ನು ಶಾಪವೆಂದು ನೋಡಬೇಡಿ. ಅದರೊಳಗೆ ದೇವರ ರಕ್ಷಣೆಯೂ ಇರಬಹುದು.
ವಿಶೇಷವಾಗಿ ವಾರದ ಮಧ್ಯಭಾಗದಲ್ಲಿ ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸುವ ವ್ಯಕ್ತಿ ಎದುರಾಗಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಸ್ನೇಹ ಮತ್ತು ವ್ಯವಹಾರವನ್ನು ಬೆರೆಸುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಸಹಿ, ದಾಖಲೆ, ಸಾಲ, ಹೂಡಿಕೆ ಮತ್ತು ದೊಡ್ಡ ಖರೀದಿಗಳ ವಿಚಾರದಲ್ಲಿ ಸಂಪೂರ್ಣ ಪರಿಶೀಲನೆ ಮಾಡುವುದು ಉತ್ತಮ. ಒಂದು ಕ್ಷಣದ ಆತುರ ಮುಂದಿನ ಹಲವು ದಿನಗಳ ತೊಂದರೆಗೆ ಕಾರಣವಾಗದಂತೆ ನೋಡಿಕೊಳ್ಳಿ. ಈ ವಾರ ವೃಷಭ ರಾಶಿಯವರಿಗೆ ಶುಭವನ್ನು ಹೆಚ್ಚಿಸುವ ಬಣ್ಣ ಬಿಳಿ. ಶುಭ ಸಂಖ್ಯೆಯಾಗಿ 6 ನಿಮಗೆ ಅನುಕೂಲಕರವಾಗಿರುತ್ತದೆ. ಶುಭ ದಿನ ಶುಕ್ರವಾರ. ಶುಭ ದಿಕ್ಕು ಆಗ್ನೇಯ ದಿಕ್ಕು. ಮುಖ್ಯವಾದ ಕೆಲಸವನ್ನು ಆರಂಭಿಸುವಾಗ ಈ ಸೂಚನೆಗಳನ್ನು ಶುಭ ಸಂಕೇತವಾಗಿ ಬಳಸಿಕೊಳ್ಳಬಹುದು. ಪರಿಹಾರವಾಗಿ ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಸ್ವಚ್ಛವಾದ ಸ್ಥಳದಲ್ಲಿ ದೀಪ ಹಚ್ಚಿ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿ. ಸಾಧ್ಯವಾದರೆ ಬಿಳಿ ಹೂವುಗಳನ್ನು ಅರ್ಪಿಸಿ. ಮನೆಯಲ್ಲಿರುವ ಹಿರಿಯರ ಆಶೀರ್ವಾದ ಪಡೆದು ದಿನವನ್ನು ಆರಂಭಿಸಿ. ಸಾಧ್ಯವಾದಷ್ಟು ಒಂದು ಅಗತ್ಯವಿರುವ ವ್ಯಕ್ತಿಗೆ ಅನ್ನ ಅಥವಾ ಆಹಾರವನ್ನು ದಾನ ಮಾಡಿ. ಪರಿಹಾರಕ್ಕಿಂತ ಮುಖ್ಯವಾದುದು ನಿಮ್ಮ ಮನಸ್ಸಿನ ಶುದ್ಧತೆ ಮತ್ತು ನಿಮ್ಮ ಕರ್ಮದ ಸತ್ಯತೆ ಎಂಬುದನ್ನು ಮರೆಯಬೇಡಿ. ವೃಷಭ ರಾಶಿಯ ಪ್ರಿಯರೇ, ಈ ವಾರ ನಿಮಗೆ ಒಂದು ಮಾತನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿ. ನಿಧಾನವಾಗಿ ಸಾಗುತ್ತಿರುವ ಜೀವನವನ್ನು ವಿಫಲ ಜೀವನವೆಂದು ಭಾವಿಸಬೇಡಿ. ಮರವು ಒಂದು ದಿನದಲ್ಲಿ ನೆರಳು ನೀಡುವುದಿಲ್ಲ. ಬೀಜ ಮೊಳಕೆಯೊಡೆಯಲು ಮಣ್ಣಿನೊಳಗೆ ಎಷ್ಟು ದಿನ ಕಾದಿರುತ್ತದೆ ಎಂಬುದು ನಮಗೆ ಕಾಣಿಸುವುದಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲೂ ದೇವರು ನಿಮ್ಮಿಗಾಗಿ ಸಿದ್ಧಪಡಿಸುತ್ತಿರುವ ಫಲವು ಹೊರಗೆ ಕಾಣಿಸಿಕೊಳ್ಳುವ ಮೊದಲು ಒಳಗಿನಿಂದ ಬೆಳೆಯುತ್ತಿರಬಹುದು. ಆದ್ದರಿಂದ ಕಳೆದ ದಿನಗಳ ನೋವನ್ನು ಹಿಡಿದುಕೊಂಡು ಈ ವಾರವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಿ. ನಿಮ್ಮ ಕೆಲಸಕ್ಕೆ ನಿಷ್ಠೆ ಕೊಡಿ. ನಿಮ್ಮ ಕುಟುಂಬಕ್ಕೆ ಸಮಯ ಕೊಡಿ. ನಿಮ್ಮ ಹಣಕ್ಕೆ ನಿಯಂತ್ರಣ ಕೊಡಿ. ನಿಮ್ಮ ದೇವರ ಮೇಲೆ ನಂಬಿಕೆ ಇಡಿ. ಈ ವಾರದ ಕೊನೆಯಲ್ಲಿ ನೀವು ಹಿಂದಿರುಗಿ ನೋಡಿದಾಗ, ನಾನು ಕಾಯುತ್ತಿದ್ದದ್ದು ತಡವಾಯಿತು, ಆದರೆ ತಪ್ಪಲಿಲ್ಲ ಎಂಬ ಅನುಭವ ನಿಮಗೆ ಬರಲಿ. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರಲಿ. ನಿಮ್ಮ ಕುಟುಂಬದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಸಂತೋಷ ನೆಲೆಸಲಿ. ನಿಮ್ಮ ಕೈಯಿಂದ ಮಾಡುವ ಪ್ರತಿಯೊಂದು ಸತ್ಕಾರ್ಯಕ್ಕೂ ದೇವರ ಅನುಗ್ರಹ ದೊರೆಯಲಿ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಆಶಯಗಳು ನೆರವೇರಲಿ. ತಾಳ್ಮೆಯಿಂದ ಮುಂದೆ ಸಾಗಿರಿ, ಏಕೆಂದರೆ ನಿಮ್ಮ ಜೀವನದ ಕಥೆಯಲ್ಲಿ ಇನ್ನೂ ಸುಂದರವಾದ ಅಧ್ಯಾಯಗಳು ಬರೆಯಬೇಕಿವೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಶುಭವಾಗಲಿ, ಮಂಗಳವಾಗಲಿ.